ಬ್ಯಾಗ್ ಇಟ್ಕೊಂಡು ನಾನು ಹಾಕ್ತೀನಿ. ನನ್ನ ಮನೆಗೆ ಕರೆದ್ಬಿಟ್ಟು ಅಮ್ಮ ಮಗಳು ಮಲ್ಕೊಂಡಿದ್ದಾರೆ. ಪಾವ್ ಬಾಜಿ ಬೆಳಗ್ಗೆನೆ ಇವ್ರಿಗೆ ಹೇಳೋದೇ ಬೇಡ ಹಾಯ್ ಮಾಡು ಅಂತ. ಸೊ ನಾವು ರೆಡಿ ಆಗಿದ್ದೀವಿ. ಎಷ್ಟನೇ ಸತಿ ನೋಡಿದ್ದು? ಮೂರನೇ ಸತಿ. ಮತ್ತೆ ಕಾಟೇರಾಗೆ ಹೋಗಂಗಾಯ್ತು. ನಾನು ಈ ಚಿಂಪಾಂಜಿನ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಏನಪ್ಪ ಇದು ಖಾಲಿ ರೋಡ್ ತೋರಿಸ್ತಿದ್ದಾರೆ ಅಂತ ಅನ್ಕೊತಿದ್ದೀರಾ. ಸೊ ನಾನು ಮಮ್ಮಿ ಮನೆಗೆ ಹೋಗಿದ್ದೆ ಲಾಸ್ಟ್ ಸ್ಯಾಟರ್ಡೇ. ಸ್ವಲ್ಪ ವ್ಲಾಗ್ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಸೊ ಸರ್ಪ್ರೈಸಾಗಿ ಹೋಗಿದ್ದು. ಮಮ್ಮಿಗೆ ಹೇಳಿರಲಿಲ್ಲ ನಾನು ಬರ್ತೀನಿ ಅಂತ. ಮಮ್ಮಿಗಾಗಲಿ ಡ್ಯಾಡಿಗಾಗಲಿ ವಿನುಗಾಗಲಿ ಯಾರಿಗೂ ಹೇಳಿಲ್ಲ ನಾನು ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು. ಕರೆದಿದ್ರು ಬನ್ನಿ ಸಂಡೇ ಅಂತ ಅಂದ್ಬಿಟ್ಟು ನಾವು ಸ್ಯಾಟರ್ಡೇನೇ ನೈಟ್ ಹೋಗ್ತಾಯಿದ್ದೀವಿ. ಸೊ ಅವರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಹಾಗೆ ವಿಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನಾನು. ಒಂಥರ ಫುಲ್ ಶಾಕ್ ಆಗಿಬಿಟ್ರು. ಅವರ ರಿಯಾಕ್ಷನ್ ನೀವು ನೋಡಿದ್ರೇ ಚೆನ್ನಾಗಿರುತ್ತೆ. ಸೊ ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಓ ನೋಡ್ದ ನಮ್ಮ ಮಮ್ಮಿ ಹೇಳ್ದಿರನೆ ಹಾಯ್ ಮಾಡ್ತಾ ಇರೋದು. ಇವ್ರಿಗೆ ಹೇಳೋದೇ ಬೇಡ ಹಾಯ್ ಮಾಡು ಅಂತ. ಬಂದಿದ ತಕ್ಷಣ ಮೇಯ್ತವ್ರೆ ನನ್ನ ಬಿಟ್ಟು ತಿಂತಾ ಇದೀಯ, ತಿನ್ನು ನಂಗೆ ಬೇಡಪ್ಪ, ನಾನು ತಿನ್ನಲ್ಲ ಅಂತ ಕೊಡ್ತಾ ಇದೀಯಾ. ಅದಕ್ಕೆ ಇದು ತಗೊಂಡಿದ್ದು. ಒಂದಿನ ಅನ್ಕೊಂಡು ಎಷ್ಟು ದಿನ ಮೊನ್ನೆನೂ ಹಂಗೆ ಮದ್ವೆನಲ್ಲಿ ಬೇಡ ಅಂದ್ರು. ಹಂಗೆ ಅನ್ಕೊಂಡು ಹೋಗೋದು. ಸಕ್ಕದಾಗಿತ್ತು ಸ್ವೀಟ್. ಎಷ್ಟು ಗೊತ್ತಾ, ಒಂದು 3-4 ಇತ್ತಲ್ಲ ಮಮ್ಮಿ, 3 ಸ್ವೀಟು. ನಮ್ಮ ಮಮ್ಮಿ ನನಗೆ ಕೊಡ್ದಿರ ಊಟ ಮಾಡ್ತಾ ಇರೋದು. ಇವ್ರು 3 ಜನನು ನನಗೆ ಕೊಡ್ದಿರ ತಿಂತಾ ಇರೋದು. ಎಲ್ಲ ತಿನ್ನು ನೋಡಿ, ನಮ್ಮ ಡ್ಯಾಡಿ ನನಗೆ ಕೊಡ್ದಿರ ತಿಂತಾ ಇರೋದು. ಬೇಡ ನೋಡಿ, ಎದ್ದೋಳು ಅಂತ ಹೇಳ್ತಾ ಇದ್ರು, ಎದ್ದೋಳ್ತಾ ಇಲ್ಲ. ಮಮ್ಮಿ ಏನು ಮಾಡ್ತಿದ್ದಾರೆ? ಇಲ್ಲ ಅಮ್ಮ, ಆಲೂಗೆಡ್ಡೆನ ಯಾರು ಕಟ್ ಮಾಡ್ತಾರಮ್ಮ? ತುಂಬಾ ಗಟ್ಟಿ ಇತ್ತು ಕೊಡೋ. ಅದು ನೀಟಾಗಿ ಬೇಯಿಸ್ಬೇಕು. ಇಲ್ಲ, ಅದು ಕೆಲವು ಹಂಗೆ ಎಷ್ಟು ಬೇಯಿಸಿದ್ರು ಗಟ್ಟಿ. ಇದು ಆಲೂಗೆಡ್ಡೆ ಪಲ್ಯಕ್ಕೆ ಏನಿದು ಈರುಳ್ಳಿ, ಟೊಮೆಟೊ, ಬರೀ ಇವೇ ಇದ್ದಾವೆ. ಇನ್ನೇನಲ್ಲ ಆಲೂಗೆಡ್ಡೆ ಪಲ್ಯ ಆಗೋದು. ಯಾವಾಗಲೂ ಹಿಂಗೆ ಮಾಡ್ತಾರೆ, ಯಾವಾಗಲೂ ಹಿಂಗೆ. ನಾವು ತಿನ್ನಲೇಬಾರ್ದು. ನಿಂಗೆ ಈ ಥರ ಬೇಕಾ? ಮಾಡ್ಕೊಡ್ತೀನಿ ಬಿಡು. ನಮ್ಮ ಅಜ್ಜಿ ಮಾಡ್ಕೊಡೋದು ಯಾವಾಗಲೂ. ಸೊ ಚಟ್ನಿ ಏನು ದೋಸೆಗಾ? ಇಲ್ಲ ಅವ್ರು ಆಲೂಗಡ್ಡೆ ಪಲ್ಯ ತಿನ್ನಲ್ಲ. ಅದೊಂಥರ ವಿಚಿತ್ರ ಮನುಷ್ಯ. ಗುಡ್ ಮಾರ್ನಿಂಗ್. ನಿಂಗೆ ಹಾಂ ಸಾಕು. ಅದಕ್ಕೊಂಚೂರು ಇದಾಕೋ, ಆಮೇಲೆ ನೀರು. ಬೇಡ ನೀನು ಒಳಗೆ ಹಾಕ್ಬಿಡ. ನಂಗೆ ಸ್ಪೆಷಲಾಗಿ ನೀರು ಹಾಕಿ ಎಲ್ಲ ಮಾಡ್ತಾರೆ. ಅದೊಂಚೂರು ಕುದಿಬೇಕು. ಸ್ಟವ್ ಮೇಲೆ ಇಟ್ಬಿಡು. ಸೊ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಬಂದು ಪಾವ್ ಬಾಜಿ ಮಮ್ಮಿ ಮಾಡಿ. ಪಾವ್ ಬಾಜಿ ಬೆಳಗ್ಗೆನೆ.
ನನ್ನ ಮನೆಗೆ ಕರೆದ್ಬಿಟ್ಟು ಅಮ್ಮ ಮಗಳು ಮಲ್ಕೊಂಡಿದ್ದಾರೆ. ಎದ್ದೋಳು ಅಂದರೆ ಎದ್ದೊಳ್ತಿಲ್ಲ. ನೀನು ಎಷ್ಟು ಗಂಟೆಗೆ ಎದ್ದೆ? ನಾನು ಎಷ್ಟು ಗಂಟೆಗಾನ ಎದ್ದಿರ್ಲಿ, ಇವಾಗ ಕುತ್ಕೊಂಡಿದ್ದೀನಿ ತಾನೆ. ನೀನು ಎಷ್ಟು ಗಂಟೆಗೆ ಎದ್ದೆ ಅದು ಹೇಳು. ನೀನು ಓದೋ ಹುಡುಗಿ ಎದ್ದೊಳ್ಬೇಕು ನೋಡಿ. ಸರಿ, ನಾನು ಹೋಗ್ತೀನಿ. ಬಾಯ್ ಟಾಟಾ. ಇಷ್ಟೇ ಜೀವನ. ಮೂವಿ ಕಾಸು ಕೊಟ್ಬಿಟ್ಟು ಹೋಗು. ಕೊಡ್ತೀನಿ, ಎಣಿಸ್ಕೊ ಬಂದು ಏನ ಕಾಸನ್ನ. ಯಾಕೆ? ನಮ್ಮ ಡ್ಯಾಡಿ ಮಾಡಿರೋ ಸ್ಪೆಷಲ್ ಟೀ, ಮಸಾಲಾ ಟೀ ಮಸಾಲಾ ಟೀ ಹೆಂಗಿದೆ? ನಮ್ಮಮ್ಮ ಈ ಇದ್ರಲ್ಲಿ ಚನ್ನಪಟ್ಟಣದ ಬೊಂಬೆ ಹಿಂಗ್ ತಲೆ ಅಲ್ಲಾಡ್ಸುತ್ತಲ್ಲ, ಗಾಯ್ಸ್ ನಮ್ಮಪ್ಪ ನನಗೆ ಕಾಫಿ ಮಾಡ್ಕೊಡ್ಲಿಲ್ಲ ಗಾಯ್ಸ್. ಅದೇನ್ ಗಾಯ್ಸ್ ಅಂತೆ ಹಿಂದಿನಲ್ಲಿ. ಗಾಯ್ಸ್ ಅಂದ್ರೆ ಹಸುಗಳು ಅಂತ, ಅದಕ್ಕೆ ನಾನು ಏನು ಅನ್ನಲ್ಲ. ಹಾಯ್ ಗಾಯ್ಸ್. ನಾನು ಗಾಯ್ಸ್ ಅಂತೀನಲ್ವ ನಾನು ಗಾಯ್ಸ್ ಅಂತೀನಿ. ಈ ಗಾಯ್ ನೋಡಿ ಬಂದಿದ್ದು ಕೂತಿದೆ ಇದು. ಈ ಗಾಯ್ ಗಂಡ ಹೆಣ್ಣ. ನನ್ನ ಟೀಯಲ್ಲಿ ಏನು ನಂಗೆ ನೋಡ್ತಿದ್ದೆ? ಶುಂಠಿ, ನೀನೊಂದು ಆಂಟಿ. ಶುಂಠಿ ಜಾಸ್ತಿ ಹಾಕ್ಬಿಟ್ಟರು. ನೀನೇ ತಾನೇ ಶುಂಠಿ ಜಾಸ್ತಿ ಹಾಕಿ 3 ಸಾರಿ ಹೇಳ್ತು. ಜಾಸ್ತಿ ಹಾಕಿ ಅಂತ ಅಂದ್ಬಿಟ್ಟು ಹೇಳ್ದಂಗೆ ಕಲ್ಯಾಣ ಮಸ್ತು ಅಂತ 3 ಸಾರಿ. ಯಪ್ಪ, ನಮ್ಮಪ್ಪ ಎಲ್ಲೋದ್ರೂ ಫಿಲಿಮ್ದು ಡೈಲಾಗ್ ತೆಗಿದೆ ಮಾತ್ರ ಬಿಡಲ್ಲ. ಅದು ಬರೀ ಡಾಕ್ಟರ್ ರಾಜ್ಕುಮಾರ್ ಅವರು ಎವ್ರಿ ಡೈಲಾಗ್ ಜ್ಞಾಪಕ ಇರುತ್ತೆ. ಈ ಸೀನ್ ಅಂದ್ಮೇಲೆ ಅದು, ಈ ಫಿಲಮಲ್ಲಿ ಎಷ್ಟು ಸಾಂಗ್ಸು, ಯಾರು ಡೈರೆಕ್ಟ್ರು, ಯಾರು ಇದು, ಯಾರದು, ಯಾವ ಸಾಂಗು, ಯಾರು ಆಡಿರೋದು, ಯಾರು ಮ್ಯೂಸಿಕ್ ಡೈರೆಕ್ಟ್ರು, ಇದೆಲ್ಲ ಬರ್ತದಲ್ಲ. LICನಲ್ಲಿ ಎಷ್ಟು ಮಾಡಿಸ್ತೆ ಹೇಳು ಇವಾಗ? LIC ಮಾಡಿಸ್ತೆ ತಿಂಗಳು. ಇವರಿಬ್ರು ಆಟ ನೋಡಿ, ಒಳ್ಳೆ ಮರಿ ಚಿಂಪಾಂಜಿ ತಪ್ಕೊಂಡಿರೋದು ಹಂಗೆ. ಈಗ ನಂದು ಇದಾಗಿರುತ್ತಾ, ಇದೊಂದು ಸಪ್ರೇಟು. ಇದು ಸಣ್ಣ ಆಗ್ಬಿಟ್ಟಿದೆ ಇವರಿಬ್ರಿಗೆ ಊಟ ಹಾಕಿ. ನೀನೇನು? ನಾನು ಬೇರೆ ಹೋಗ್ಬಿಟ್ಟಿದ್ದೀನಿ ಇವಾಗ. ನಾನು ಈ ಚಿಂಪಾಂಜಿ ನಾವೆಲ್ಲ ಹಂಗೆ ತಾನೆ ಎವಾಲ್ವ್ ಆಗಿರೋದು. ಸೊ ಇದು ಸೇಮ್ ಹಂಗೆ ಐತಿ. ಏಯ್ ಎದೊಳ್ರಿ, ಏನ್ ಮಲ್ಗಾಕ ನೀವು ನನ್ ಕರ್ಸಿರೋದು? ನೀನಂತೂ ಬಿಡಪ್ಪ, ನೀನ್ ಫೋನಲ್ಲೇ ಇರ್ತೀಯ ಅವಾಗ. ಇವಾಗ್ಲೇ ನಾ ಟೈಮು ಎದೊಳ್ತೀರೋ ಇಲ್ವಾ? 2:15 ಆಯ್ತು ಎದ್ದೋಗ್ ಸ್ನಾನಕ್ಕೆ. ಯೂಟ್ಯೂಬ್ ವಿಡಿಯೋ ಮಾಡ್ತಾಳಮ್ಮ, ನೀನಂಗೆಲ್ಲ ಮೂಕೈ ಹಾಕ್ಬಿಡ. ಸರಿ ಎದೋಳು. ಸೊ ನಾವು ರೆಡಿ ಆಗಿದ್ದೀವಿ. ಎಲ್ಲಿಗೆ ಅಂತಂದರೆ ಮೂವಿಗೆ ಹೋಗೋಕ್ಕೆ. ಸೊ ಯಾವ ಮೂವಿ ಏನು ಎತ್ತ ಅಂತ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ. ನನಗೆ ಅದು ಸೂಟ್ ಆಗ್ತಿಲ್ಲ ಬ್ಯಾಕ್ಗ್ರೌಂಡ್. ಸೊ ಇದು ಚೆನ್ನಾಗಿದೆ ಅನ್ಸುತ್ತಲ್ಲ. ನೀನು ಕರೆಕ್ಟಾಗಿ ಹೇಳ್ದೆ ಅವತ್ತು. ಸುಮ್ಮನೆ ಬ್ಯಾಕ್ಗ್ರೌಂಡ್ ವಾಯ್ಸಸ್ಸು ಇಗ್ನೋರ್ ಮಾಡಿ. ಬಟ್ ಏನು ಮಾಡ್ತೀಯ, ಕೆಲವು ಸಲ ನಿಜ ಒಪ್ಕೊಳಕ್ಕಾಗಲ್ಲ. ಮೂವಿಗೆ ಹೊರಟಿದ್ದೀವಿ. ಸೊ ಮಂತ್ರಿ, ಓ ಮೈ ಗಾಡ್, ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಇಗ್ನೋರ್ ಮಾಡಿ. ಆಲ್ವೇಸ್ ರೈಟ್. ಇದು ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ. ನನ್ನ ಬಗ್ಗೆ ಕರೆಕ್ಟ್ ಆಗಿ ಹೇಳ್ದೆ ನೀನು. ಓಕೆ, ಲೆಟ್ಸ್ ಗೋ ಔಟ್ಸೈಡ್. ಸೂಪರ್ ಆಗಿ ಹೇಳ್ದೆ ಬಿಡು. ಲೆಟ್ಸ್ ಗೋ ಔಟ್ಸೈಡ್. ನಂದೇ ತಪ್ಪು. ಸೊ ನಾವು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೋದ್ಮೇಲೆ ಏನಾಗುತ್ತೆ ಏನೋ ಎತ್ತ ಅಂತ ಹೇಳ್ತೀನಿ. ಬೇಗ ಹೋಗೋಣ. ಅಂಡ್ ವಿನುತಾ ಕೂಡ ರೆಡಿ ಆಗಿದ್ದಾಳೆ. ಹಾಯ್. ಈ ತರ ಬರ್ತಾ ಇದೆ ಬಿಕಾಸ್ ಓಕೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿಲ್ಲ. ಆಮೇಲೆ ಆಯ್ತು, ಬ್ಯಾಕ್ಗ್ರೌಂಡ್ ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ. ಸೊ ಆಮೇಲೆ ಸಿಗ್ತೀನಿ ನಿಮ್ಮೆಲ್ಲರಿಗೂ. ಡೂಡ್ ಬನ್ನಿ ಡೂಡ್, ಹಂಗೆ
ಇಲ್ಲಿಡಿ ಹಂಗೆ ಈ ಕಡೆ ಈ ಕಡೆ ಸರ್ ಬಂದು ಕೂತ್ಬಿಡ್ಬೇಡಿ ನನ್ನ. ಆಯ್ತು ಇಬ್ರು ಆಗಲ್ಲ ಅನ್ಸುತ್ತದೆ. ಬೇಡ ಡೂಡ್, ಅದು ನಾರ್ಮಲ್ ಗಾಡಿ ಅಲ್ಲ, ಅಲ್ಲಿ ಕುತ್ಕೊಳಕ್ಕೂ ಜಾಗ ಇಲ್ಲ. ಎಲ್ಲಿಗೆ ಡ್ರಾಪ್ ಹಾಕೋದು? ಹರ್ಷ ನೋಡಿಲಿ, ನಿಂದೊಂದು ಹಿಂಗೆ ವಿಡಿಯೋ ತೆಗಿತೀನಿ ಬಾ, ಚೆನ್ನಾಗೈತಿ. ಏನಿದೈತೆ? ನಾವೆಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಮಂತ್ರಿ ಮಾಲಿಗೆ. ಸೆಕೆ ಆಗ್ತಾ ಇದೆ, ಅಲ್ಲೆಲ್ಲ ಚಳಿ ಇತ್ತು. ಸೊ ಮಾರಮ್ಮ ಟೆಂಪಲ್ ಎಷ್ಟು ವರ್ಷ ಆಯಿತು ಇಲ್ಲಿಗೆ ಬಂದು. ನಾನಂತೂ ಬಿಸಿಲು ನೋಡಿ ಎಷ್ಟಿದೆ ಅಂತ, ಸೆಕೆ. ಇದು ಬೇರೆ ಹಾಕೊಂಬಂದ್ಬಿಟ್ಟಿದ್ದೀನಿ ನಾನು. ಎಲ್ಲಿಗಜ್ಜಿ ಹೋಗ್ತಾ ಇದ್ದೀವಿ? ಎಲ್ಲಿಗೆ? ಮಂತ್ರಿ ಸ್ಕ್ವೇರ್. ನಿಂತ್ಕೋ ಅರ್ಷ, ಇಲ್ಲೊಂದು ಫೋಟೋ ತೆಗಿತೀನಿ ನಿಂದು. ಹಂಗೆ ಟರ್ನ್ ಆಗು. ನಾನು ಮೇಲಿಂದ ಬಂದಿದ್ದೆ. ಇವರಿಬ್ರು ಕ್ರೈಮ್ ಪಾರ್ಟ್ನರ್ಸ್. ಈ ಕಡೆ ಕಲರ್ ಇದೆ. ಆನಿವರ್ಸರಿಗೆ ಹಾಕೊಳ್ಳೋದನ್ನ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ನಾನು ಕೇಳ್ತೀನಿ ಇವಾಗ. ಕೊಡಿಸ್ತೀನಿ. ಆಯ್ತು, ನಾನು ಏನೇನು ಕೇಳ್ತೀನಿ ಅದೇ ಕೊಡ್ತೀನಿ. ನೋಡಿ ಇದು ಚೆನ್ನಾಗಿದೆ, ಯಾವ ಚೆನ್ನಾಗಿದೆ ನೋಡಿ. ಇದು ಪ್ಯಾಂಟ್ ಕರ್ಕೊಂಡ್ಬಂದಿದ್ಯಾ, ಕೊಡಿಸ್ಬೇಕು. ಶರ್ಟ್ ಅಂದೆ, ಮತ್ತು ಟೀ ಶರ್ಟ್ ಅಂತ ಇದೆ. ಅದು ನೀನು ಕೊಡ್ಸೋದು, ನಾನು ಟೀ ಶರ್ಟ್ ತಗೊಂಡು ಹೊಡಿದ್ರಿ ಜಾಕ್ ಪಾಟ್. ಇವಾಗ ಮೂವಿಗೆ ಟೈಮ್ ಆಯಿತು. ಶರ್ಟ್ ನೋಡೋಣ ಆಯ್ತು. ನಾನೇ ಕಾಣಿಸ್ತಾರ ಕನ್ನಡಿಲಿ. ಇವರು ಪ್ಯಾಂಟ್ ಬಿಡಲ್ಲ, ಅವ್ರು ಪ್ಯಾಂಟ್ ತಗೊಳಕ್ ಬಿಡಲ್ಲ. ಪ್ಯಾಂಟ್ ಬಿಟ್ಟು ಬೇರೆನೇ ನೋಡಲ್ಲ ಇವರು. ಯಾವುದು ದೊಡ್ಡ ಪ್ಯಾಂಟ್? Dude. ಹರ್ಷ, ನೀನು ಇದು ಹಾಕೊಂಡ್ರೆ ಹೆಂಗೆ ಕಾಣಿಸ್ತೆ? ನನಗೆ ಶರ್ಟ್ ನೋಡ್ತೀನಿ ಅಂದ್ಬಿಟ್ಟು ಇಲ್ಲಿಂದ ನೋಡು. ಬ್ಯಾಚುಲರ್ ಪಾರ್ಟಿ. ಬ್ಯಾಚುಲರ್ ಪಾರ್ಟಿ ಮಾತ್ರ. ಅಲ್ಲಿವ್ರಿಗೆ ಏನು ಮಾಡ್ತೇವೆ? ಹೊಟ್ಟೆ ನಿನ್ನ ಪಕ್ಕ ಹೊಟ್ಟೆ ಮತ್ತೆ ಕಾಟೇರಾಗೆ ಹೋಗಂಗಾಯ್ತು. ಕಾಟೇರ 2ನೇ ಸತಿ ನೋಡ್ತಾ ಇರೋದು. ಕಾಟೇರಾ? 2ನೇ ಸತಿ. ಹೌದಾ? ಇನ್ನೇನು, ಎಷ್ಟು ಗಂಟೆಗೆ ಇರೋದು? ಅದಕ್ಕೆ ಬುಕ್ ಮಾಡಿಬಿಟ್ಟಿದ್ರೆ ಆಗಿತ್ತು. ಈ ಮಮ್ಮಿನೇ ಬೇಡ ಅಂದಿದ್ದು. ಫ್ರಂಟಲ್ಲಿ ಕೂತ್ಕೊಂಡು. ಫ್ರಂಟಲ್ಲಿ ಕೂತ್ಕೊಳ್ಳೋದು. ಕನಸುಗಳಿದ್ರಿ ಅನ್ಲಿಮಿಟೆಡ್ ಬಕೆಟ್ ತಗೊಂಡು ಎಷ್ಟನೇ ಸತಿ ನೋಡಿದ? 3ನೇ ಸತಿ. ಥರ್ಡ್ ಟೈಮ್. ಆಕಾಂಕ್ಷೆಗಳನ್ನು ಈಡೇರಿಸಿ ವಚನಗಳನ್ನು ನಿಭಾಯಿಸಿ
SBI Life ನಿಮಗಾಗಿ ನಿಮ್ಮವರಿಗಾಗಿ ಸೊ ನೀನು ಹಾಕತ್ತ ನಮ್ಮ ವಿಡಿಯೋಗೆ ಹಾಕ್ಕೊಡೋಣ. ಏ ಅದು ನಮ್ಮ ಇಷ್ಟ ತಿಂತೀವೋ ಬಿಡ್ತೀವೋ, ಯಾರೇನು ಕೇಳ್ತಾರೆ ದುಡ್ಡು ಕೊಟ್ಟಿಲ್ವಾ? सबके साथ एक नई धुन गाना। मैं हूँ ऑलवेज रेडी फॉर लायरा, एनी टाइम एनीवेयर। शॉप फॉर एनी लायरा प्रोडक्ट। ಹೆಂಗಿತ್ತು ಮೂವಿ? ಮಸ್ತಾಗಿತ್ತು. ಅದೇ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಇಟ್ ವಾಸ್ ಮೈ ಫಾಲ್ಟ್. ನನಗೆ ಮೂವಿ ನೋಡೋ ಇಂಟ್ರೆಸ್ಟ್ ಇಲ್ಲ. ಬಟ್ ಸ್ಟೋರಿ ವೈಸ್ ಇಟ್ ವಾಸ್ ಆಸಮ್. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇತ್ತು ಆ ಸ್ಟೋರಿ. ಓಕೆ, ಇದೇನಿಲ್ಲ ನೀವು ಇಟ್ಕೊಂಡಿರೋದು? ಮೇಡಮ್ ಪ್ಲೀಸ್, ಇದು ನನ್ನ ಐಡಿಯಾ ಅಲ್ಲ. ನಮ್ಮ ಮಕ್ಕಳು ಗೈಸ್ ಏನು ಮಾಡಿದಾರೆ ಗೊತ್ತಾ, ನನ್ನ ಬ್ಯಾಗ್ನ ಬಚ್ಚಿಟ್ಕೊಂಡು ಅಲ್ಲೇ ಥಿಯೇಟ್ರಲ್ಲೇ ಬಿಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಓಡೋಗಿದ್ದೆ. ಇವಾಗ ನೋಡಿದ್ರೆ ಇಲ್ಲೇ ಇಟ್ಕೊಂಡಿದ್ದಾರೆ. ಸೊ ನಾವು ಸ್ಟುಡಿಯೋಗೆ ಹೋಗಿದ್ವಲ್ಲ, ಲಿಪ್ಸ್ಟಿಕ್ಸ್ ತೊಗೊಂಬಂದಿದ್ದೀನಿ. ಸೋ ನ್ಯೂಡ, ಏನದು ಸೋ ನ್ಯೂಡ್ ಅಂತ ಅಂದ್ಬಿಟ್ಟು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ತುಂಬ ಕಾಸ್ಮೆಟಿಕ್ಸ್ ಲಾಂಚ್ ಮಾಡಿದ್ದಾರೆ. ನಾನು ತುಂಬ ನೋಡಿದೆ, ಚೆನ್ನಾಗಿತ್ತು. ಬಟ್ ತಗೋಣ ಅಂದ್ಕೊಂಡೆ, ಸಿಕ್ಕಾಪಟ್ಟೆ ರಶ್ ಇತ್ತು. ಇವತ್ತು ಸಂಡೇ ಬೇರೆಲ್ಲ. ಸೊ ಅದಕ್ಕೆ ನಾನು ಒಂದು ಪ್ಯಾಕೆಟ್ ಮಾತ್ರ ತೊಗೊಂಬಂದಿದ್ದೀನಿ. ಸೊ ಅದನ್ನು ನಮ್ಮ ಮಮ್ಮಿ ಓಪನ್ ಮಾಡ್ತಾರಂತೆ, ಬನ್ನಿ ನೋಡೋಣ. ಕಮಾನ್, ಓಪನ್ ಮಾಡು. ಎಂಥದ್ದು ತೋರಿಸು. ಕತ್ರಿ ಕೊಡು. ಕತ್ರಿ ಬೇಕಾ? ಇರು ಹಂಗೆ ತೆಗಿಯಮ್ಮ. ಇದು ಕಟ್ ಮಾಡಿ. ಅದು ಹಂಗೆ ಕಟ್ ಮಾಡು. ತರ್ಲ ಕತ್ರಿ ಇರು. ಜಿಪ್ ಲಾಕ್ ತರ ಚೆನ್ನಾಗಿತ್ತಲ್ಲ ಪ್ಯಾಕೆಟು. ಸೊ ಈ ಥರ 3 ಮಿನಿ ಶೇಡ್ಸ್ ಬಂದಿದೆ. ಯಾವ್ದ್ಯಾವ್ದಂದರೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಎಷ್ಟು ಪುಟಾಣಿ ಇದೆ, ಕಣ್ಣಿನ ಟ್ಯೂಬ್ ಇದ್ದಂಗೆ ಇದೆಯಂತೆ. ಹಣೆ ಟ್ಯೂಬ್. ಸರಿ, ಹಾಕಿ ನೋಡೋಣ ಇವಾಗ ಹೆಂಗಿದೆ ಅಂತ. ಎಸ್, ಬಾಯ್, ಹುಷಾರು. ಕಾಣಿಸೋದು ಇಲ್ಲ, ಬಾಯ್. ನೋಡಿ, ನನ್ನ ಬಿಟ್ಟು ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಅವರೇ ಹಾಕೊಟ್ಟಿದ್ದು. ಬೇಕಾ? ಬೇಡ, ಸುಮ್ಮನೆ ಮೇಲ್ ಕರಿತಾರದು ನೋಡಿ. ನೋ, ಐ ಡೋಂಟ್. ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಎಂಡ್ ಮಾಡೋದಕ್ಕೆ ಅಂತ ಬಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.